ಗೈಸ್, ಶ್ರೀನಿವಾಸ್ ಅವರು ಫುಲ್ಲು ಇವತ್ತು ಅಮೌಂಟ್ನ ಡ್ರಾ ಮಾಡ್ತಾವ್ರೆ. ಸೀಕ್ರೆಟ್ ನಿನ್ ಪಿನ್ನೇಲಿ ಹಾಕಲ್ಲ ತಳಪ್ಪ. ಹಾಯ್ ಹಲೋ ಗುಡ್ ಈವ್ನಿಂಗ್ ಎಲ್ರಿಗೂ. ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇರೋದು ಅಂದ್ರಳ್ಳಿ ರೋಡಲ್ಲಿ ಇದ್ದೀವಿ. ಏನಕ್ಕಪ್ಪ ಅಂದ್ರೆ ನೆನ್ನೆ ಹೇಳಿದ್ನಲ್ಲ, ಅದು ಆಫ್ಲೈನ್ ಗೋ ಟ್ರೆಂಡ್ಸ್ಗೆ ಜಾಗ ಹುಡುಕ್ತಾ ಇದೀವಿ ಅಂತ. ಅದಕ್ಕೆ 3 ದಿವಸದಿಂದ ಈ ಸ್ವಾಮಿನ ಕಾಯ್ದಿ ಅಣ್ಣ ಇವತ್ತು ಸಿಕ್ಕವನೆ ಅಣ್ಣ ಬಂಡು. ಸೊ ಇವಾಗ ನೋಡಕ್ಕಿಂತ ಬಂದಿದ್ವಿ. ಏನೋ ಮನೆ ರೆಂಟ್ ಕೊಡಕ್ಕೆ ATM ದುಡ್ಡು ಬೇಕಿತ್ತು, ತಗೊಂಡಾಗಿದ್ದಾನೆ. ಸೊ ವೆರಿ ಗೈಸ್, ಅಕೌಂಟಲ್ಲಿ ಎಷ್ಟು ಇಟ್ಟು ಅಂತ ಗೊತ್ತಾ ಗೈಸ್? 6,000,6,501 ರೂಪಾಯಿ. ಇವಾಗ ಸ್ವಲ್ಪ ಡ್ರಾ ಮಾಡಿದ. ಶ್ರೀನಿವಾಸ್ ಅವರು ಬೈಕನ್ನು ತಗೊಂಡು ಇಲ್ಲ ಈ ತರ ಎಲ್ಲೋ ಹೋಗಿದ್ದಂತೆ. ಎಲ್ಲೋಗಿದ್ದ? ತುಮಕೂರು. ಫುಲ್ ಅಣ್ಣ ಬಿಸ್ನೆಸ್ ಮೂಡಲ್ಲ ಅವನಿ. ಏನ್ಕೆ ಡಿನ್ನರ್ ಕರೆದಿದ್ರು, DC ಅವರು ಡಿನ್ನರ್ ಕರೆದಿದ್ರಂತೆ ಗೈಸ್ ಇವನ್ನ. ಶ್ರೀನಿವಾಸ್, ಇವಾಗ ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಈ ರೋಡಾ ಫಸ್ಟ್ ಮೇನ್ ರೋಡಾ? ಓಕೆ ನಡಿ. ಒಳ್ಳೆ ಅಂಗಡಿಗೆ ಹಾಕಿ ಹುಡುಕಾಟ ನೋಡಿ. ನೀವು ಎಲ್ಲಾದ್ರೂ ನಮ್ಗೆ ಏನಪ್ಪಾ ರಿಕ್ವೈರ್ಮೆಂಟ್ ಅಂದ್ರೆ ಸಜೆಷನ್ ಅಲ್ಲ, ಏನು DM ಮಾಡಿ. ಏನ್ ನನ್ಗೆ ರಿಕ್ವೈರ್ಮೆಂಟ್ ಇರೋದಂದ್ರೆ ಗ್ರೌಂಡ್ ಫ್ಲೋರ್ ಅಲ್ಲಿ ಇರ್ಬೇಕು. ಎಷ್ಟು ಬೇಕು ಸ್ಕ್ವೇರ್ ಫೀಟ್? ಅಲ್ಲಿಗೆ ಒಂದು ಎಷ್ಟು 200 ಇದ್ರೆ ಸಾಕಲ್ಲ ಗೈಸ್? ನೋಡಿ ಇಲ್ಲಿ ಇದೆಯಲ್ಲ, ಇಷ್ಟಿದ್ರೆ ಸಾಕು ನಮ್ಗೆ, ಆರಾಮಾಗಿ ಇಷ್ಟಿದ್ರೆ ಸಾಕು. 200ಗೆ 200 ಟೂ ಲೇಟ್ ಇಲ್ಲ ಇದು. ನೋಡಿ, ಯಾರಾದ್ರೂ ದಯವಿಟ್ಟು ನಿಮ್ ಏರಿಯಾದಲ್ಲಿ ಇದ್ರೆ ಅಂಗಡಿಗಳು ನಮ್ಗೆ DM ಮಾಡಿ. ಈ ಸೈಡ್ ನೋಡು ಸರಿ, ಫಸ್ಟ್ ಈ ಸೈಡ್ ನೋಡ್ಕೊಂಡು ಹೋಗ್ತೀನಿ ನಡಿ. ಯಾರಾದ್ರೂ ಇದ್ರೆ ದಯವಿಟ್ಟು ಅದ್ ಕೆಳಗಡೆ ಅಂಡರ್ಗ್ರೌಂಡ್ ನಡೆಯೋ ಯಾರಾದ್ರೂ ಇದ್ರೆ ಬಸವೇಶ್ವರ ನಗರ ಸೈಡು, ಲಗ್ಗೆರೆ ಸೈಡು ಅಂಡ್ ಕಾಮಾಕ್ಷಿ ಪಾಳ್ಯ, ರಾಜಾಜಿನಗರ ಬೇಡ ಸ್ವಲ್ಪ ನಮ್ಗೆ. ಅಲ್ಲೆಲ್ಲ ಆಲ್ರೆಡಿ ದೊಡ್ಡ ಬೆಳ್ಕೊಂಡ್ಬಿಟ್ರೆ. ನಾವ್ ಇಲ್ಲಿ ಇವಾಗ ಹೊಸದಾಗಿ ಓಪನ್ ಮಾಡ್ತಾ ಇರೋದಲ್ಲ. ಅದು ಚೆನ್ನಾಗಿತ್ತು. ಯಾವ್ದು ಅದೇ ನಾವು ನೋಡಿದ್ದಲ್ಲ, ಅದು ಇಲ್ಲ. ಚಿಕ್ಕದಾಗದೆ ಇದು. ಯಾರಾದ್ರೂ ಇದ್ರೆ DM ಮಾಡಿ. ಹುಡುಕಾಟ ಮಗ, ಇದನ್ನ ಖಾಲಿ ಮಾಡಿಸ್ಬಿಟ್ಬಿಡು. ಇದು ಯಾವ್ದೋ ಚೆನ್ನಾಗದೆ, ಕೊಡ್ತಾನೆ ಕೇಳ. ಹೈಟ್ ಆಯ್ತಲ್ಲ ಅದು, ಓಕೆ ಚೆನ್ನಾಗಿತ್ತು, ಬಟ್ ಕೊಡಲ್ಲ ಅದು ಯಾರು. ಎಲ್ಲ ಇಲ್ಲ ಕಣ, ಟೂ ಲೈಟ್ ಇಲ್ಲ. ಸಿಕ್ಕಾಬಟ್ಟೆ ಕಾಸ್ಟ್ಲಿ ಇದೆಲ್ಲ. 3 ಲಕ್ಷ 4 ಲಕ್ಷ ಆಗ್ಬಿಟ್ಟು ಇದೇನೇನೋ ಅಡ್ವಾನ್ಸೇ ಕೊಡ್ಬೇಕಾಗುತ್ತೆ ಎಲ್ಲ. ತಗೊಂತಾರ 10 ಲಕ್ಷ ಲೋನಲ್ಲಿ, 3 ಲಕ್ಷ 4 ಲಕ್ಷ ಅಂಗಡಿ ಅಡ್ವಾನ್ಸ್ಗೆ ಕೊಡ್ಬೇಕು. ಏನಾಯ್ತದೋ ಕತೆ ಗೊತ್ತಿಲ್ಲ, ನೋಡೋಣ. ಬಟ್ ಮಾಡ್ತೀವಿ. ಸೆಕೆಂಡ್ ಫ್ಲೋರ್ ಎಲ್ಲ ಬೇಡ ನಮ್ಗೆ, ಗ್ರೌಂಡ್ ಫ್ಲೋರೇ ಬೇಕು. 1 BHK ಇವಾಗ ಅಂದ್ರಳ್ಳಿ ಆಲದ ಮರ ಬಾಯ್ಸ್ ಅಡ್ಡ ಇಲ್ಲೆಲ್ಲ ಐತಲ್ಲ, ಆ ರೋಡಲ್ಲಿ ಇದೀವಿ, ಬಾಯ್ಸ್ ಅಡ್ಡ ರೋಡಲ್ಲಿ. ಸೊ ಅವ್ರದ್ದು ಬಾಯ್ಸ್ ಅಡ್ಡ, ನಮ್ದೊಂದು ಗ್ರೋ ಟ್ರೆಂಡ್ಸ್ ಓಪನ್ ಮಾಡೋದು ರೋಡ್ಗೆ ಅಂತ. ಬಟ್ ಅಂಗಡಿ ಸಿಗ್ಬೇಕು ನಮ್ಗೆ ಇದ್ರಲ್ಲಿ. ಅಂಗಡಿ ಚೆನ್ನಾಗಿರೋ ಸಿಕ್ಕಿದ್ರೆ ಎಷ್ಟೊಂದ್ ಇದಾವಲ್ಲ ಯಪ್ಪ, ಹುಡುಗರು ಅದೇನೆ. ಆಕ್ಚುಲಿ ಫಸ್ಟ್ ಓಪನ್ ಮಾಡ್ತಾ ಇರೋದು ಮೆನ್ಸ್ ವೇರ್ದು, ಗೋ ಟ್ರೆಂಡ್ಸ್ ಮೆನ್ಸ್ ಫ್ಯಾಷನ್, ಆಮೇಲೆ ವುಮೆನ್ಸ್ ಅಂಡ್ ಎಲ್ಲ ತರ. ಫಸ್ಟ್ ಒಂದು ಚಿಕ್ಕದಾಗಿ ಮಾಡ್ಬೇಕಲ್ಲ, ದೊಡ್ಡದಾಗಿ ಎಳ್ಕೊಳಕ್ ಆಗಲ್ಲ ತಲೆ ಮೇಲೆ. ನೋಡುವ ಗೈಸ್, ಏನಂದ್ರೆ ಈ ರೋಡಲ್ಲಿ ಮೆನ್ಸ್ ವೇರ್ ಓಪನ್ ಮಾಡೋ ಬದಲು ಒಂದು ಬಾರ್ ಓಪನ್ ಮಾಡಿದ್ರೆ ಒಳ್ಳೆ ವರ್ಕೌಟ್ ಆಗುತ್ತೆ ಚೆನ್ನಾಗಿ. ಅಮ್ಮಮ್ಮ ಅಂದ್ರೆ ಏನಿಲ್ಲ, ಏರೋಹಳ್ಳಿ ಕ್ರಾಸಿಂದ ಇಲ್ಲಿವರೆಗೂ ಮಗ ಒಂದ್ 25-30 ಬಾರವ ಜಾಸ್ತಿನೇ. ಏನು ಅವ್ರದೇ ಇದು ಫುಲ್ ಏರಿಯಾ. ಸೋಮಶೇಖರ್ ಅವ್ರದೇ ಕಣೋ. ನಮ್ಮ ಕ್ಷೇತ್ರದಲ್ಲಿರೋ ಬಾರು ಎಲ್ಲೂ ಇಲ್ಲ. ಬಾರ್ಗೆ ಯಾರು ಲೈಸೆನ್ಸ್ ಕೊಡ್ಬೇಕು. ಸಿಕ್ಕಾಪಟ್ಟೆ ಇದೆ ಈ ರೋಡಲ್ಲಿ, ಒಂದು 30-40 ಬಾರ್ ಇದೆ, ಅದಂತೂ ನಿಜ. ರೋಡಲ್ಲಿ ಆ ಹೆಜ್ಜೆಗೆ ಒಂದೊಂದು ಬಾರ್ ಇದೆ ನೋಡಿ. ಇಲ್ಲೊಂದಿದೆ, ಅಲ್ಲೊಂದು, ಹಿಂದೆ ಒಂದಿದೆ, ಮುಂದೆ ಒಂದಿದೆ, ಎಲ್ಲ ಕಡೆ ಸಿಕ್ಕಾಪಟ್ಟೆ ಬಾರ್ಗಳಿದಾವೆ. ಅಪ್ಪ, ಏನ್ ಕುಡಿಯೋರ್ಗೇನ್ ಬರ ಇಲ್ಲ ಬಿಡಿ, ಅವ್ರಿಗೂ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಇವ್ರಿಗೆಲ್ಲ. ಗೈಸ್, ಇಲ್ಲಿ ಒಂದೆರಡು ಅಂಗಡಿ ನೋಡ್ದ ಮೆನ್ಸ್ವೇರು, RCB ಅಡ್ಡ, ಮತ್ತೆ ಇನ್ನೊಂದು ಪುರುಷರ ಉಡುಗೆ. ಸಗದ ಮಾಡಿದಾರಲ್ಲ ನೇಮ್ಗಳು, ಡಿಫ್ರೆಂಟ್ ಆಗಿ ಹುಡ್ಕಿದ್ದಾರೆ.
ನೋಡು, ನಾನು ಒಂಥರ ಡಿಫ್ರೆಂಟ್ ಆಗಿ ಹುಡುಕಿದ್ದು ಬೈಸೆಟನ ನೋಡ್ತೀನಿ. ನಾನು ಈ ಗೋ ಟ್ರೆಂಡ್ಸ್ ಅಂತ ಹುಡ್ಕಕ್ಕೇನೆ ಒಂದ್ 15-20 ದಿವಸ ತಗೊಂಡಿದ್ದೀನಿ. ಅಪ್ಪ ನಮ್ದು ಗೋ ಟ್ರೆಂಡ್ಸ್ ಝೆಡ್ ಬರುತ್ತೆ, ನಾಟ್ ಎಸ್. ಗೋ ಟ್ರೆಂಡ್ಸ್ ಅಲ್ಲ, ಗೋ ಟ್ರೆಂಡ್ಸ್ ಝೆಡ್ ಬರುತ್ತೆ. ಗೈಸ್ ಲಾಲಿಪಾಪ್ ಬಿರಿಯಾನಿ ತಿಂತ ಇದೀವಿ ಗೈಸ್. ಹೆಂಗೈತೆ ಸೀನಾ? ಡಿಫ್ರೆಂಟ್ ಆಗಿ ಒಂದ್ ಸ್ವಲ್ಪ ಡಿಫ್ರೆಂಟ್ ನಮ್ಮ ಏರಿಯಾದಲ್ಲಿ. ಚೆನ್ನಾಗಿದೆಯಾ? ಶ್ರೀನಿವಾಸ್ ಅವರು ತಿಂದು ಅಲೆ ತುಂಬ ದಿವಸ ಆಗಿತ್ತು, ಮಾಲೆ ಹಾಕಿರೋದ್ರಿಂದ ತಿಂದಿರಲಿಲ್ಲ. ಇವತ್ತೆಲ್ಲ ನಾನ್ ವೆಜ್. ಊಟ ಆಯ್ತು, ತೆಗಿತೀನಿ ನಿಮಗೆ. ಈ ಗಾಡಿ ಎತ್ತಕ್ಕೆ ಇವನ್ ಕೈಲಿ ಆಯ್ತಾ ಇಲ್ಲ. 250 ತಗೋತಾನಂತೆ. ಆದ್ರೂ ಸಕ್ಕದಾಗಿದೆ ಗಾಡಿ, ಓಡ್ಸೋ ಫೀಲ್ ಬೇರೆ. ಸೀನಾ ನಂಗೆ ಗಾಡಿ ಕೊಡ, ನಾಳೆ ಗಾಡಿ ಕೊಡ. ನಾಳೆ ಇತ್ಕೋಬೇಕು ನಾನು ಊರಿಗೆ. ಸಾಯಂಕಾಲ. ಗೈಸ್ ಇವಾಗ ನಮ್ಮ ರೋಡಲ್ಲಿ ಇದ್ದೀವಿ. ಬ್ಲಾಕ್ ಅಂಡ್ ವೈಟ್ ಮೆನ್ಸ್ ವೇರ್ಗೆ ಬಂದಿದ್ದೇವೆ. ಹಾಯ್ ಬ್ರೋ. ಶ್ರೀನಿವಾಸ್ ಅವ್ರ ಏನೋ ಜಾಕೆಟ್ ತಗೋಬೇಕಂತೆ ಒಂದ, ಹಂಗೆ ಸ್ವಲ್ಪ ನಮ್ದು ಹೆಂಗಿದೆ ಒಳಗಡೆ ಅಂತ ನೋಡ್ಕೊಂಡೋಗ. ನಾನು ಏನಾದ್ರು ಬಿಸ್ನೆಸ್ ಮಾಡಕ್ಕಿಂತ ಮುಂಚೆ ಒಂದು ನೋಡ್ಬೇಕಲ್ಲ ಎಲ್ಲನೂ. ಬನ್ನಿ ಹೋಗೋಣ ಒಳಗಡೆ. ಹಾಯ್ ಬ್ರೋ, ಹೆಂಗಿದ್ದೀರಾ? ಹೆಂಗಿದ್ದೀರಾ ಬ್ರೋ? ಶ್ರೀನಿವಾಸ್ ಅವರು RCB ತಗೊಂತವ್ರೆ. ಇವಾಗ ಇರೋದು ಯಾವ್ದು ಇದಲ್ಲ, ಸೀಸನ್ ಮುಗೀತಲ್ಲ ಜೆಕ್ಕಿನ. ನಮ್ಗೆ ಬ್ಲಾಕ್ ಅಂಡ್ ವೈಟ್ ಮೆನ್ಸ್ ವೇರ್ ಬಂದಾಗ ಬಟ್ಟೆ ತೋರ್ಸೋರು ಇವರೇ. ಸೀನಾ ಎಷ್ಟಿರ್ಬೋದು ಮನೇಲಿ ಬಟ್ಟೆ? ಎಷ್ಟಿರ್ಬೋದು ಮನೇಲಿ ಬಟ್ಟೆ? ನಿಂದ ಐತಲ್ಲ ನಿಂದು ಬಟ್ಟೆ ಅಂಗಡಿನ ಇಟ್ಬಿಟ್ಟವ್ನೆ. ನಂದು ನನ್ನ ತಮ್ಮನ ಯೂಸ್ ಮಾಡ್ತಾನಲ್ಲ, ಬಂದಾಗೆಲ್ಲ ಅವ್ರು ಒಂದೊಂದೇ ತಗೋದು. ಹೌದಾ? ಜಾಸ್ತಿ ತಗೋರೇ ಇಲ್ಲ. ಯಾಗ ಒಂದೊಂದೇ ತಗಂತೀಯಲ್ಲ? ಏನ್ ಎಲ್ಲಾ ಕಲರ್ ಇರ್ತ ಬಂದ್ರೆ ತಲೆ ಕೆಟ್ಟು ಬಂದ್ರೆ ಬ್ಲ್ಯಾಕ್ ಇಲ್ಲ ಬ್ಲ್ಯಾಕ್ ಪ್ಯಾಂಟ್ ಬ್ಲ್ಯಾಕ್ ಶರ್ಟ್. ಬರೇ ಬ್ಲ್ಯಾಕ್, ಬರೇ ಡಾರ್ಕ್ ಅಲ್ಲೇ ತಗೊಳೋದು. ಅವನು ಫುಲ್ ವಿಧ ಸ್ವಲ್ಪ, ಅದಕ್ಕೇನೆ ಅವನು RCB. ಬೇರೆ ಕಲರ್ ನೋಡ್ತೀಯಾ? ಆಸೆ ಆಗುತ್ತೆ ತಗೋಬೇಕು ಅಂತ ಬಂದಿದ ತಕ್ಷಣ ಹಾಕಿರೋದು ದೊಡ್ಡಲ್ಲ. ನಾನು ಅನ್ಕೊಳ್ಳೋದು ಈಗ ಅದಕ್ಕೆ ಬೇಜಾರಾಗ್ಬಿಡುತ್ತೆ. ಬ್ಲ್ಯಾಕ್ ಅಲ್ಲೇ ತಗೋತೀನ, ರೆಡ್ ಬೇಡ. ಬೇಡ, RCB ಐತೆ ಮನೇಲಿ ಜಿಪ್ಟಿ ಹಾಕ್ಬಿಟ್ಟವ್ರೆ. ಮತ್ತೆ ಒಂದಿದೆಯಾ ಅಂದಿಲ್ಲ ಬಿಡಿ, ಇನ್ನೇನು RCB ಬೇರೆ ನೋಡು. ಬೇರೆ ಯಾವ್ದಾದ್ರು ಐತೆ ಸದ್ಯಕ್ಕೆ ನಮ್ ಕಂಪ್ನಿ ಲಾಸ್ ಅಲ್ಲಿ ನಡೀತಾ ಇದೆ, ಅದಕ್ಕೆ ನಾವ್ ಯಾವ ಬಟ್ಟೆನೂ ತಗೋತಾ ಇಲ್ಲ. ಬಟ್ಟೆ ತಗೊಳ್ಳೋದು ಅಂತ ಕೇಳ್ತವ್ರೆ. ಬಡವ ನೊಂದಿದ್ದೇನೆ. ಇವ್ರ ಕಂಪ್ನಿ ಚೆನ್ನಾಗಿ ಗ್ರೋ ಇದೆ, ಇವ್ರು ಕೊಡ್ಸಿ. ಏಯ್ ತಗೊಳ್ಳೋ, ಎಷ್ಟು ಬೇಕು? ಒಂದ್ 2 ಲಕ್ಷ ಕೊಡು. ಬ್ಲೇಡಾ? ನಿಲ್ಸು 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 ನಿಲ್ಸು, ಬ್ಯಾಕ್ 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 ಬಾ. ಏನಂದೆ? ಏನೋ ಹೇಳ್ತಾವನೆ, ಬ್ಲೇಡ್ ಅಂತೆ. ಏನ್ ಬ್ಲೇಡ? ಓ ಮೈ ಗಾಡ್. ಆಮೇಲೆ ಇಬ್ಬರು ಇವಾಗ ತಗೊಂಡಿರೋದಲ್ಲ, ಹಾಕೊಂಡಿರೋದು ಆಲ್ರೆಡಿ. ಗೊಂಬೆ 10,000 ರೂಪಾಯಿ ಅಂತೆ, ತಗೊಂಡೋಗ್ಬಿಡೋದ್ ಮನೆಗೆ ಅಂತ. ಏನ್ ಬ್ರೋ? ಇನ್ಸ್ಟಾಗ್ರಾಮ್ ಶಾರ್ಟ್ ಲಾಗ್ ಹಾಕು ಅಂತ ಹೇಳಿ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ಬೇಕು, ಟೈಮ್ ಸಿಗ್ತಾ ಇಲ್ಲ ನಮ್ಗೆ. ಯೂಟ್ಯೂಬ್ ಜಾಸ್ತಿ ಎಡಿಟ್ ಮಾಡಕ್ಕೆ ಇವ್ನ ತಮ್ಮ ಅವನೇ ಕೈಗೆ ಸಿಗ್ತಾ ಇಲ್ಲ. ಆದ್ರೆ ಲವ್ ಅವ್ನಿಗೆ ಹೇಳಿ ಸ್ವಲ್ಪ ಎಡಿಟ್ ಮಾಡಿಸ್ಕೊಡ, ನನ್ಗೆ ಯೂಟ್ಯೂಬ್ ವಿಡಿಯೋ ಅಪ್ಲೋಡ್ ಮಾಡಕ್ತಾ ಇಲ್ಲ. ನಾನು ಮೊನ್ನೆಯಿಂದ ಕೇಳೋಣ ಅಂತಿದ್ದೆ, ಅವ್ನ ಮಾಡ್ತಾನೆ. ಕೇಳಂತ ಸಿಸ್ಟಮ್ ಕೊಡ್ಬೇಕ ಅವನ್ಗೆ, ಇನ್ನೊಂದು ಲ್ಯಾಪ್ಟಾಪ್ ಐತೆ ಕೊಡ್ಬೇಕಷ್ಟೇ. ನನ್ನ ಕೈಲಿ ಆಯ್ತಾ ಇಲ್ಲ. ಪುಟ್ಟು ಕನ್ನಡಿಗ ಗೈಸ್ ಪ್ರಮೋಷನ್ ಮಾಡ್ಕೋತಾ ಇದೀವಿ. ಸೆಲ್ಫ್ ಪ್ರಮೋಷನ್ ಏನಿಲ್ಲ, ಎಲ್ಲಿ ಜೊತೆ ಬಟ್ಟೆ ಫ್ರೀ ಪ್ರಮೋಷನ್ ಮಾಡ್ತೀವಿ. ಪ್ರಮೋಷನ್ ಮಾಡೋದ್ರೆ ಅಂಗಡಿನ ಕೀಬೋರ್ಡ್ ಅಲ್ಲೂ ಬ್ಲಾಕ್ ಅಂಡ್ ವೈಟ್ ಇಟ್ಕೊಬಿಟ್ಟವ್ರ ಅಂಗಡಿ ಹೆಸರ. ಅಪ್ಪ ಗೈಸ್ ಏನಂದ್ರೆ ಇವತ್ತಿಗೆ 100 days ಕಂಪ್ಲೀಟ್ ಯೂಟ್ಯೂಬ್ ಅಲ್ಲಿ ವ್ಲಾಗ್ ಮಾಡಕ್ ಸ್ಟಾರ್ಟ್ ಮಾಡಿ. ಅದೇ ಖುಷಿಗೆ ಇವತ್ತು ನಮ್ಮ ಪುಟ್ಟ ನಂಗೆ 2 ಕಾಚಾ ಕೊಡಿಸ್ತಾನೆ. ಏನ್ ಬೇಕು ನಿನ್ಗೆ? 2 ಕಾಚಾ.
ಹೇಳ್ತೀನಿ ಅದು ತಗೋಬೇಕು. ವಿಷಯ ಬೇಡ. ಅವಂದ ಇದಾವೆ ನೋಡಿ, ಅವಂದ ಇದೆ. ಗಾಯಕ ಶ್ರೀನಿವಾಸ್ ಮಾಡಕ್ಕೆ ನಮ್ ವಿಡಿಯೋ ನೋಡ್ತಾವ್ರೆ. ಇವನು ಡುಮಾನು ಬರ್ತಾನಲ್ಲ ನೀವೇ ಇದು ಹೆಂಗಾಡ್ತಾವ ನೋಡಿ ಬ್ರೋ. ಅವನು ಗೊಂಬೆಗೆ ಜಿಫ್ ಬಿಚ್ಚಿ ಏನೋ ಮಾಡ್ತಾನೆ. ಅಂಡರ್ವೇರ್ ಹಾಕಿಲ್ಲ ಇವನು. ಅಲ್ಲೇ ನಿಮ್ ಹಳೆ ಡೋಸ್ ಸ್ನಾನ ಮಾಡ್ತಾವಳ. ಯಾಕೆ ಬ್ರೋ ಗೊಂಬೆ ಅಂಡರ್ವೇರ್ ಹಾಕಿಲ್ಲ ನೀವು? ಬ್ರೋ ಅಂಡರ್ವೇರ್ ಹಾಕಲ್ಲ. ಹಾಕಲ್ವಾ? ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟು ಬೆಂಕಿ ಹಾಕ. ತಪ್ಪು ತಾನೇ ಇದು. ಅಲ್ಲ ಕಣ್ಣೆಲ್ಲ ಏನಾಯ್ತು ಇವ್ರದು? ದಾನ ಮಾಡ್ಬಿಟ್ಟು ಕಣ್ಣೆಲ್ಲ ಈ ಮಕ್ಕ ಎಲ್ಲ ಯಾವಾಗ ಮಕ್ಕದ ಶೇಪೇ ತೆಗೆದ್ಬಿಟ್ಟು ಅವ್ರಿಲ್ಲ ಒಳಗೆ. ಅಲ್ಲಾನೆ ಇಷ್ಟು ಹೈಟ್ ಆಗಿ ಯಾವಾಗ ಸ್ಲಿಮ್ ಆಗಿ ನಾನು ಇದೀನಪ್ಪ ನೋಡು, ಇಷ್ಟು ಹೈಟ್ ಇದೀನಿ ನಾನು. ಆದ್ರೂ ಆತರ ಫಿಟ್ ಬರ್ಬೇಕು. ಬಿಟ್ಟು ಮತ್ತೆ ಈಗ ನಡಿ, ಮಾರ್ಚಿಂದ ಜಿಮ್ಗೆ ಹೋಗೋಣ. ಕಲ್ಟ್ಕೋಗ ನಡಿ 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 ನಾಳೆ ಸೇರ್ಕೊಳಂ ಬಾರಪ್ಪ, ಕಾಸು ಕೊಟ್ಬಿಡು, ಸೇರ್ಕೊಬಿಡೋಣ. ಅದ್ರಲ್ಲಿ ಏನೈತೆ. ಈ ಮಂತು ಮಾರ್ಚಿಂದ ನಾವು ಜಿಮ್ಗೆ ಹೋಗ್ತಾ ಇದೀವಿ, ನಾನು ಮತ್ತೆ ಶ್ರೀನಿವಾಸ. ಸ್ಪಾನ್ಸರ್ ಈಸ್ ಶ್ರೀನಿವಾಸ್. ಹೆಲ್ಮೆಟ್ ಒಳಗಡೆ ತಗೋ. ಸ್ಪಾನ್ಸರು ಶ್ರೀನಿವಾಸು ನಮ್ಗೆ ಜಿಮ್ ಹೋಗಕ್ಕೆ. ಏನ್ ಬ್ರೋ ಬರೋಣ? ಥ್ಯಾಂಕ್ ಯು ಸೋ ಮಚ್. ಅಂಡ್ ಸಿಗುವ. ಅಂಡ್ ಗೈಸ್, ಈ ಸ್ಟೋರಿಗೆ ಬಂದ್ಬಿಟ್ಟು ನಾನು ಹೆಸರು ಹೇಳಿ ಇವ್ರು ಡಿಸ್ಕೌಂಟ್ ಕೊಡ್ತಾರೆ. ಬಾರಲ್ಲ ಬೇಗ. ಆಹಾ, ಇದೊಂಥರ ಚೆನ್ನಾಗಿದೆ ಗಾಡಿ. ಈ ಗಾಡಿ ಮೇಲೆ ಕುತ್ಕೊಳಕ್ ಚೆನ್ನಾಗೈತೆ ನಿಜ. ಒಂಥರ ಸೀಟು ಸಕ್ಕತ್ತಾಗಿರುತ್ತೆ. ಶಾಕ್ ಅಬ್ಸರ್ವ್ ಚೆನ್ನಾಗಿದೆ ಈ ಗಾಡಿದು. ಆಲೆ ಒಂದು ವರ್ಷನೇ ಆಗೋದು. ಅಣ್ಣ 250 ತಗೋತಾನೆ, ಅವಾಗ ಕೊಡ್ತಾನೆ ಬಿಡಿ. ಅಡ್ವೆಂಚರ್ ನಾವ ನಡಿಯೋ ಶ್ರೀನಿವಾಸ. ಇಲ್ಲಿ ಕಬಾಬು ಸಿಕ್ಕಾಬಿಟ್ಟೆ ಸಖತ್ತಾಗಿ ಸೆಲ್ ಆಗುತ್ತೆ. ನಾನು ಅವತ್ತು ಯೂಟ್ಯೂಬ್ ವಿಡಿಯೋ ಮಾಡಿದ್ದೆ ಇದ. ಯಪ್ಪ ಏನಲ್ಲ ಹಂಗದ ಸೀನಾ. ನಂದು ಎಡ್ಕೊಂಡು 2 ದಿವಸ ತಿನ್ಕೊಂಡ್ಬಿಡ್ತದೆ. ಕೈ ಬಿಟ್ರೆ ಅದಕ್ಕೆ ಏನಾದ್ರು ಮಾಂಸ ಗಿಂಸ ಹಾಕೋದ್ರೆ ನಮ್ಮನ್ ಮನುಷ್ಯನ ಏನಾದ್ರು ಕಡಿಯಂತ ಬುದ್ಧಿ ಇದ್ರೆ ನಿನಗೆ ಒಂದ್ ದಿವಸಕ್ಕೆ ಇಬ್ರು ತಿನ್ಕೊಂಡ್ಬಿಡ್ತದೇನೋ. ನನಗ್ 1 ದಿವಸ ತಿನ್ಕೊಂತೀನಿ, 2 ದಿವಸ ಬೇಕು. ಬರೀ ಮೂಳೆ ಐತಲ್ಲ. ನನ್ನೊಂದ್ 2 ದಿವಸ ತಿನ್ನುತ್ತಾ? ನನಗ್ 1 ದಿವಸಕ್ಕೆ ಹಬ್ಬ ಚೆನ್ನಾಗಿದೆ ತಿನ್ಕೊಂಡ್ಬಿಡ್ತೀನಿ. ಅಲ್ಲ ನಿನ್ ಬೇರೆ ಮಾಂಸ ಆಯ್ತಾನೆ ಇದ್ರಲ್ಲಿ. ನಾನು ಎಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಗೆ? ಹೆಂಗೆ ರೆಡಿ ಹೊರಟ್ಬಿಡ. ಹಂಗೆ ನೈಟ್ ಅಲ್ಲ, ನೈಟ್ ಔಟ್ ಹೋಗ್ಬಿಡಣ. ನಮ್ಮ ಮನೆ ರೋಡ್ ಬಿಟ್ಬಿಟ್ಟು ಅಣ್ಣ ಆಕ್ಸ್ಫರ್ಡ್ ಕಾಲೇಜ್ ರೋಡ್ ಕರ್ಕೊಂಡ್ ಬಂದ್ಬಿಟ್ಟವನೆ. ನಾನೆಲ್ಲ ಇನ್ನು ಬೇರೆ ಕಡೆ ಕರ್ಕೊಂಡು ಹೋಯ್ತಾನೆ ಅನ್ಕೊಂಡೆ. ಭಾನುವಾರ ಬೆಳಿಗ್ಗೆ ಅವಳಿ ಬಿರಿಯಾನಿ. ಭಾನುವಾರ ನಾನು ಇರಲ್ಲ. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್. ನಾಳೆ ಸಾಯಂಕಾಲ ಹೋಯ್ತೀನಲ್ಲ. ನೀನ್ ಹಂಗೆ ಬಾ ಜನ್ಮಂಗ್ಲಕ್ಕೆ. ಸ್ವಲ್ಪ ಕೆಲಸ ಐತಲ್ಲಿ, ಮುಗಿಸ್ಕೊಂಡ್ ಬರ್ಬೇಕು. ಮಂಗಳವಾರ ಹೋಗೋಣ. ಮಂಗಳವಾರ ಮಂಗಳವಾರ ಹೋಗೋಣ ನಡಿ. ಎಲ್ಲಿ ನೆನ್ಮಂಗ್ಲ? ನೆಕ್ಸ್ಟ್ ವೀಕ್ ಸಿಗಲ್ಲ. ನೆಕ್ಸ್ಟ್ ವೀಕ್ ರೆಸಾರ್ಟ್ ಹೋಗ್ತೀನಿ. ಅದೇ ನೆಕ್ಸ್ಟ್ ವೀಕ್ ಭಾನುವಾರ ಸಿಗಲ್ಲ. ಅದೇ ಮಂಗಳವಾರ ಹೋಗ್ಬೇಕಷ್ಟೇ. ಮಂಗಳವಾರ ರೆಸಾರ್ಟ್ ಒಬ್ಬನೇ ಹೋಯ್ತು, ನಮ್ಗೂ ಕರ್ಕೊಂಡು ಹೋಗೋ. ರೆಸಾರ್ಟ್ಗ ಅದೊಂಥರ ಹೆಂಗೆ ಅಂದ್ರೆ ಹೇಳ್ತೀನಿ ನಡಿ. ಕರ್ಕೊಂಡು ಹೋಗ, ನಾವು ತಿಂತೀವಿ ಬರ್ರಿ. ನಾವು ತಿಂತೀವಿ. ನೀವು ಬತ್ತೀಯಾ? ಹೇಳ್ತೀನಿ ನಡಿಯೋ, ಅದರಲ್ಲೇನೈತೆ, ಬರುವಂತೆ. ನಾನು ಪುಟ್ಬಂದು ನಾವು ಹೋಗೋಣ. ಯಾಕೋ ಬರ್ತೀವಿ ನಾವು. ಏನ್ ಮಚ್ಚ? ಮೊದ್ಲೇ ಆಗಲ್ಲ. ಏನ್ ಮಾಡಲ್ಲ, ನಡಿಯಲ್ಲ. ಗೈಸ್, ಇವ್ ನಮ್ಮ ಏರಿಯಾದಲ್ಲಿರೋ ನಾಯಿಗಳಿಗೆಲ್ಲ ಎದ್ರಕತಾವ್ ಯಾಕೋ. ಹುಲಿ ಬರ್ಲಿ ಎದುರಿಸ್ಬಿಡ್ತೀನಿ. ನಾಯಿ ಬಂದ್ರೆ ಎದ್ರಕತ್ಯಾ? ಹುಲಿ ಬಂದ್ರೆ ಎದುರಿಸ್ತಾನಂತೆ, ನಾಯಿ ಬಂದ್ರೆ ಎದ್ರಕ್ ನೋಡೋಗ್ತಾನೆ ಅಂತೆ. ನಮಗೂ ನಾಯಿಗೆ ಆಗಲ್ಲ. ಓ ನಾರಾಯಣ ಸ್ವಾಮಿಗೂ ನಮ್ಗೆ ಆಗಲ್ಲ. ಏನು ಮಾಡಲ್ಲ ನಾವು ನಾಯಿಗಳು. ಸುಮ್ನೆ ಇರ್ಬೇಕು ನಾವ್ ಅಷ್ಟೇ. ಭಕ್ತಿ ಜಾಸ್ತಿ. ಯಾರ ಗೊತ್ತಿಲ್ಲ ನಂಗೆ. ಹೇಳಿ, ಪರವಾಗಿಲ್ಲ. ಏಮಿ ಲೇದು ನಾಳೆ ಇದೆಲ್ಲ ಹೊಡ್ಸ್ಬಿಟ್ಟು ಪಾರ್ಕ್ ಮಾಡಿಸ್ಬಿಟ್ಟು ಹೇಳ್ತೀನಿ ನಾನಿಂದ. ಪಾರ್ಕಾ ಇದನ್ನೆಲ್ಲನ? ನಮ್ ತಾತ ಇಲ್ಲ, ನಮ್ ತಾತನೇ ಕಣೋ. ಹೌದಾ? ಎಣ್ಣೆಗೆ ಮಾರ್ಬಿಟ್ಟ ನಾನು. 90 ಎಣ್ಣೆಗೆ ಒಂದ್ ಕ್ವಾರ್ಟರ್ಗಾದ್ರೂ ಮಾಡಿದ್ರೆ ಜಾಸ್ತಿ ಬರೋದಿಲ್ಲ ದುಡ್ಡುಲಿ. ನಮ್ ತಾತ ನಾಯರಿ ಏನಂತಾವೆಲ್ಲ 90 ಮಾರ್ಬಿಟ್ಟಿರೋದು. ಪಕ್ಕದ ರೋಡ್ ಈ ರೋಡ್ ಎಲ್ಲ. ಇವಾಗ ನೋಡಿ ನಮ್ ಪರಿಸ್ಥಿತಿ ಬಾಡಿಗೆ ಮನೇಲಿ. ನಿಮ್ ತಾತಂಗೆ ಹೇಳ್ಬೇಕಲ್ವಾ, ನೀನ್ ಊಟಕ್ಕಿನ ಮುಂಚೆನೆ ಫೋನ್ ಮಾಡ್ಬಿಡತ್ತಾಗೆ. ಫೋನ್ ಮಾಡಿದೆ, ಲ್ಯಾಂಡ್ ಲೈನ್ ಅಲ್ವಾ, ಕರೆಂಟ್ ಆಗೋ ಅಷ್ಟರಲ್ಲಿ ಸಿಕ್ಕಾಬಿಟ್ಟು ಟೈಮ್ ಆಗ್ಬಿಟ್ಟಿತ್ತು. ಅಷ್ಟಾಗ ಮಾರಕ್ ಬಿಟ್ಟಿದ್ದಲ್ಲ. 990 ಎಣ್ಣೆ ಇದೆ ಗೈಸ್. ಇವೆಲ್ಲ ಮಾಡಿರೋದು ಏರಿಯಾ ಫುಲ್ ಇವ್ರ ತಾತ. ಏನ್ ನಿಮ್ ತಾತನ ಹೆಸರು? ಗೂಗಲ್ ಹೊಡ್ಕೋದ್ರೆ ಸಿಗ್ಬೋದು ಅನ್ಸುತ್ತೆ. ಎಲ್ಲ ಹುಡುಕ್ಬೇಡ, ಕ್ರೋಮಲ್ಲಿ ಹುಡುಕು ಸಿಗುತ್ತೆ. ಅಲ್ಲ ಕಣೋ, 90 ಎಣ್ಣೆಗೆ ಮಾಡಿರೋ ತಾತ ಅಂತ ಏನಾದ್ರು ನೇಮ್ಗೆ ಬಿಟ್ಟಿರ್ಬೇಕಲ್ಲ ಗೂಗಲ್ ಅವರಲ್ಲ. ಜಮಾನ ಹುಲಿ ಹೆಸರೆಲ್ಲ ಹೇಳಬಾರ್ದು ಗೈಸ್. ನಂಗೆ ಇಲ್ಲಿ ತಡ್ಕೊಳಕೈತಲ್ಲ ಈ ರೋಡಿಂದ. ಏನ್ ಮಾಡ್ತೀರಾ, ನಡ್ಕೊಂಡು ಹೋಗ್ಬಿಡೋಣ ಅಂದ್ರೆ ಊಟ ಮಾಡ್ಬಿಟ್ಟಿದ್ದೀನಿ. ಹಿಂಗ್ ನೋಡ್ಕೋಬೇಕು ಹೋಗಿ. ವಿಡಿಯೋ ಹಾಕಿಲ್ಲ ಯೂಟ್ಯೂಬ್ಗೆ ಇನ್ನು. ಊಟ ಹೇಗಿದೆ? ಏನು
ಏನು ವಾಚು ಗೈಸ್ ಯಾವ ಫಾಸ್ಟ್ ಟ್ರ್ಯಾಕ್ ಎಷ್ಟು ಕೇರಳದಲ್ಲಿ ತಗೊಂಡಿದ್ದೆ ಎಷ್ಟು 100 ರೂಪಾಯಿ. ಕರೆಕ್ಟಾಗಿ ಹೇಳು. ನಮ್ ತಾಯಿಗೂ 100 ರೂಪಾಯಾ ಗೈಸ್? ಫಾಸ್ಟ್ ಟ್ರ್ಯಾಕ್ ವಾಚ್ 100 ರೂಪಾಯಿಗೆ ತಗೊಂಬಂದವನೇ ಇವನು. ನಾನು ನಾಯ್ಸ್ 2 ವರ್ಷದ ಮುಂಚೆ ತಗೊಂಡಿದ್ದು 2000 ಕೊಟ್ಟು. ನಂದು ಇನ್ನೊಂದು ನಂದು ರೌಂಡ್ 100 ರೂಪಾಯಿ ಮಚಾ? ಹೇಳಿದ್ರೆ ನಂಗೂ ತಗೋ ಅಂತ ಹೇಳ್ತಿದ್ದಲ್ಲ. ರೌಂಡ್ ಐತಲ್ಲ 8,500 ಮನೇಲಿ ಬಿದ್ದೋದು. ಅಲ್ಲ ಇದು ನನಗೂ ತಗೊಂಬ ಅಂತ ಹೇಳ್ತಿದ್ದಲ್ಲ ಹೇಳಿದ್ರೆ. ನಾ ಒಂದ್ 15 ವಾಚನ ತಗೊಂಡ್ರು ನಮ್ಮ ಹುಡುಗರೆಲ್ಲ ಸೇರಿ. ಅಲ್ಲೇ ಎಷ್ಟು 1,500 ಅಷ್ಟೇ. ನೋಡಿ ಸಾವುಕಾರ ಮಂದಿ ಅಲ್ಲಿ ಹಾಕೋ ಗೈಸ್. ಇಯರ್ಫೋನ್ ಎಲ್ಲ ತಗೊಂಡಿದ್ದಾನೆ ಗೈಸ್. ಅಪ್ಪ ಏನೋ ನೀಲೇ ಸಿಕ್ಕಾಬಿಡಿ ಸಾವುಕಾರ ಮಂದಿಗೆ ಇವನು ಅಣ್ಣ. ಏನೇನೋ ಮಾಡ್ತೀವಿ ಕಣೋ. ನಮ್ಗಿರೋ ಹೆಲ್ಮೆಟ್ ತಗೊಳಕ್ಕೆ 500 ರೂಪಾಯಿ ತಗೊಳಕ್ಕೆ ಯೋಚನೆ ಮಾಡ್ತೀವಿ. ಜಾಸ್ತಿ ಏನಿಲ್ಲ, ನಂದಿ ಕೆತ್ಕೊಂಡ್ರು ನಂದಿ. ಎಷ್ಟಿದು? 3,000. 3,000 ನಂಗೊಂದು ಕೊಡಿಸ್ಬಿಡು ಸೀನಾ. ಬೈಲಿ 2 ಕ್ಲಾಸ್ 1,000 ರೂಪಾಯಿಗೆ. 1,000 ರೂಪಾಯಿಗೆ. ಅದು ಅದೇ ಆ್ಯಪಲ್ಲಿ ನೋಡು, ಬರೀ 2 ರೂಪಾಯಿ ಅಂತ ಹೆಲ್ಮೆಟ್ ಒಂದು 2 ರೂಪಾಯಿ ಪೊಲೀಸರು ಕೊಡ್ತಾ ಇರೋದು. ಯಾವ ಇದ್ರ ಸ್ಪೆಸಿಫಿಕೇಶನ್ ಎಲ್ಲ ನಂಗಂತೂ ಒಂದು ಗೊತ್ತಿಲ್ಲ ಇದ್ರ ಬಗ್ಗೆ. ನ್ಯಾವಿಗೇಷನ್ ಮತ್ತೆ ಸಾಂಗ್ 2 ಓಪನ್ ಆಗಿಲ್ಲ, ಬ್ಲೂಟೂತ್ ಏನಾಯ್ತು ಓಪನ್ ಆಯ್ತು. ಇದ್ರಲ್ಲಿ 250 ಸಾಕಾಯ್ತಲ್ಲ ಮಚ್ಚ. 250 ಐಸ್ ಇದ್ರಲ್ಲಿ 250 ತಗೋಬೇಕು ಅಂತ ನಂದು ಒಂದು ಡ್ರೀಮು. ಇಲ್ಲ ಅಂದ್ರೆ GT 650 ತಗೋಬೇಕು ಅಂತ. ಅದೊಂದು ಸಾಕಾಯ್ತದ ನಮ್ಮ ಕೈಲಿ. ಸಾಕ್ಬೋದು, ಬಟ್ ಏನ್ ಗೊತ್ತಾ, ತಿಂಗಳಿಗೆ ಒಂದೊಂದು 50-1 ಲಕ್ಷ ಬರಬೇಕು. ಆ ಗಾಡಿ ಎಲ್ಲ ಒಬ್ಬನ ಹತ್ರ ಇರ್ಬೇಕು. ಇಲ್ಲ ಅಂದ್ರೆ ಚಚ್ಚಿದ್ರೆ ಮುಗ್ದೋಯ್ತು GT ಎಲ್ಲ. ನೋಡೋಣ ನಾಳೆ ಶ್ರೀನಿವಾಸ್ ಅವರು ಇದು ಈ ಗಾಡಿನ ನಮಗೆ ಕೊಟ್ರೆ ಒಂದು ರೈಡ್ ಮಾಡಿ ಹೆಂಗಿದೆ ಅಂತ ಹೇಳ್ತೀವಿ. ನಾವು ತಗೊಳ್ಳೋದ ಬೇಡವಾ? ಹಾಡು ಇದಾಗ್ತದೆ, ಹೆಚ್ಚು ಜಾಸ್ತಿ ಫೈಟ್ ಆಗ್ಬಿಟ್ಟೈತೆ. ಅದೆಲ್ಲ ಕಾರಣಗಳು ಹೇಳ್ಬಾರ್ದು ನಾಳೆಗೆ ನೀವು ನಮಗೆ. ಕಾರಣ ಏನಿಲ್ಲ, ನಾಳೆ ಬಾ ಹೋಗಿಸ್ಕೊಂಡು ಹೋಗು. ನಾನು ನಾಳೆ ಹೋಗ್ತೀನಿ. ನಾನು 4 ಗಂಟೆವರೆಗೂ ನೀನು ಸಾಕು. ನಾಳೆಯಿಂದ ನಾಳೆ ಹೋಗಿ ಬರ್ತೀನಿ. ನಾಳೆ 4 ಗಂಟೆ ಕೊಡು ಸೈಕಲ್ಗೆ. 5 ಗಂಟೆ 4 ಗಂಟೆಗೆ. ಗೈಸ್ ಮನೆಗೆ ಬಂದಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಬೇರೆ ಎಂಥದ್ದು ಇಲ್ಲ. ಸರ್ಚಿಂಗ್ ಆಫ್ಲೈನ್ ಗೋಟ್ ರೈಡ್ಸ್ಗೆ ಸ್ವಲ್ಪ ಕಮರ್ಷಿಯಲ್ ಸ್ಪೇಸ್ನ ಹುಡ್ತಾ ಇದ್ದೀವಿ. ಸೊ ನಮ್ಗೆ ಯಾರಿಗಾದರೂ ನಿಮ್ಮ ಕಡೆ ಏರಿಯಾದಲ್ಲಿ ಗೊತ್ತಿದ್ದರೆ ಸ್ವಲ್ಪ ಪ್ಲೀಸ್ ನಮಗೆ ತಿಳಿಸಿ ಅಥವಾ DM ಮಾಡಿ. ಸೊ ಎಷ್ಟು ಹೇಳ್ತಾ ಇವತ್ತಿನ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತಿಗೆ ನನ್ನದು 100 ಡೇಸ್ ಕಂಪ್ಲೀಟ್ ಆಗ್ತಾಯಿದೆ. 100 ದಿನಗಳ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ 100 ಡೇಸ್ ಇಲ್ಲಿ ಕಂಪ್ಲೀಟ್ ಆಗಿದೆ. ಸೊ ಐ ಹೋಪ್ ಹಿಂಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಹೆಂಗೆ ಅಂತಲೇ ಗೊತ್ತಾಗ್ತಾಯಿಲ್ಲ. 100 ಡೇಸು ನಿನ್ನೆ ಒಂದೇ ಸ್ಟಾರ್ಟ್ ಮಾಡಿದ ಥರ ಇದೆ. 100 ಡೇಸ್ ಕಂಪ್ಲೀಟ್ ಆಗೋಯ್ತು. ಬಟ್ ಸಬ್ಸ್ಕ್ರೈಬರ್ಸ್ ಮಾತ್ರ ಜಾಸ್ತಿ ಆಗ್ತಾಯಿಲ್ಲ. ಆಗುತ್ತೆ, ಪ್ರಯತ್ನದಿಂದ ಫಲವಿದೆ ಅಂತ ಹೇಳ್ತಾರಲ್ಲ, ಹಾಗೆ ಆಗುತ್ತೆ, ನೋಡುವ. ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ. ಯಾರಾದ್ರೂ ನನ್ನ ವಿಡಿಯೋ ನೋಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಯಾರಲ್ಲಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಿಗುವ ನಾಳೆಯ ವಿಡಿಯೋದಲ್ಲಿ.